ಎಲ್ಲಮ್ಮ ಅವಳು? ನಿನ್ನ ಮೊಮ್ಮಗಳು ಕಾರ್ಪೊರೇಟರ್ ಮನೆಯಿಂದ ಗಣೇಶನ ಕಳೆತನ ಮಾಡ್ಕೊಂಡ್ ಬಂದಿದ್ದಾಳೆ. ಎಲ್ಲಿದ್ದಲ್ಲ ಅವಳು? ಅಕ್ಕ ಎಸ್ಕೇಪ್ ಆಗ್ಬಿಡಣ, ರೆಡಿ ಆಗಕ್ಕ. ಮಾಲ್ ಇಲ್ವಲ್ಲೋ, ಯಾಕೆ ಡರ್ರಾಗ್ತ್ಯಾ? ಸುಮ್ಮನಿರು. ಅಯ್ಯೋ ಗಣೇಶ, ಅಲ್ಲ ಕಣಪ್ಪ, ಇಷ್ಟು ದೊಡ್ಡ ಕಿವಿ ಇಟ್ಕೊಂಡಿದ್ಯಲ್ಲೋ. ಇವನು ನನ್ನ ಮೊಮ್ಮಗಳನ್ನ ಕಳ್ಳಿ ಅಂತವನೆ, ಗಣೇಶನ್ ಕತ್ಕೊಂಬಂದವಳೆ ಅಂತಾನೆ ಇವನು ಹೇಳ್ತಾವನಲ್ಲೋ. ಮುಚ್ಚಮ್ಮ ಬಾಯಿ. ಏನಮ್ಮ ಅವನು ಇವನು ಅಂತ ಇದೆಯಾ? ಮರ್ಯಾದೆ ಮರ್ಯಾದೆ. ಏ ಗಣೇಶನ್ನೇ ಹೋಗ ಬಾರ ಅಂತೀನಿ, ನೀನ್ ಯಾವ ದೊಡ್ಡ ತೋಳಂದ್ರ ಅಂತ ನಿಂಗೆ ಮರ್ಯಾದೆ ಕೊಡ್ಬೇಕು ನಾನು? ಈ ಮುಟ್ಕಿಯಿಂದ ನಮ್ಮ ಮುಖ ಮೂತಿ ಊದಂಗೈತೆ. ಹೋಗಕ್ಕ, ಹೋಗ, ಅವಳು ಬಾಯಿ ಮುಚ್ಚು. ನೋಡಮ್ಮ, ಲಾಟಿ ರುಚಿ ನೋಡಿ ಭಾಳ ದಿನಗಳಾಗಿರ್ಬೇಕು. ತೋರಿಸ್ಬೇಕಾ ನಿಂಗೆ? ಕರಿಯಮ್ಮ ನಿನ್ನ ಮೊಮ್ಮಗಳನ್ನ. CCTVಲಿ ಎಲ್ಲ ರೆಕಾರ್ಡ್ ಆಗಿದೆ. ಅವಳ ಜೊತೆ ಇನ್ನೊಬ್ಬ ಬರ್ತಾನಲ್ಲ, ಆ ಕರಿಯ. ಅವನು ಇಲ್ಲ ಇದ್ದಾನಾ? ಅಕ್ಕ, ನನ್ಗೆ ಯಾಕೋ ನಮ್ಮಿಬ್ಬರನ್ನ ಇವ್ರು ಎತ್ತಾಕೊಂಡು ಚೆನ್ನಾಗಿ ವರ್ಕೌಟ್ ಮಾಡಂಗೆ ಕಾಣಿಸ್ತಾ ಇದೆ. ನಡಿಯಕ್ಕ, ಎಸ್ಕೇಪ್ ಆಗ್ಬಿಡೋಣ. ಲೇ, ನಾವ್ ಎಸ್ಕೇಪ್ ಆದ್ರೆ ಅಜ್ಜಿ ನಕ್ಕೊಂಡು ಗುಂಬ್ತಾರೆ. ನಾವೇನ ಮಾಡ್ಬೇಕು, ಇರು. ಅಯ್ಯೋ, ಎರಡೇ ತುತ್ತು ಮುದ್ದೆ ತಿಂದಿದ್ದು, ಎಲ್ಲ ತುತ್ತಿಂದನೂ ಹೊರಗಡೆ ಬರಂಗಿದೆ. ಅಪ್ಪ ಗಣಪತಿ, ನೀನೇ ಕಾಪಾಡಪ್ಪ. ಈ ಅಮ್ಮನ ಕೇಳಿದ್ರೆ ಬಾಯ್ ಬಿಡಲ್ಲ. ಹೊರಗಡೆ ಹುಡುಕ್ರಿ. ಅಯ್ಯೋ, ನಮ್ಮನ್ ಕೇಳೋರು ಯಾರು ಇಲ್ವೇ? ಈ ಮನೇಲಿರೋದು ಬರೀ ಹೆಣ್ಮಕ್ಳು ಕಣಪ್ಪ. ಇವ್ರುಗಳು ಬಂದು ನಮ್ಮ ಮಗ ಮಾಡಕ್ ಬಂದವ್ರೆ. ಅದೇ ಇಂಗ್ಲಿಷ್ ನಾಗ ಹೇಳ್ತಾರಲ್ಲ, ರೇಪು ರೇಪು, ಅದನ್ನ ಮಾಡಕ್ ಬಂದ್ಬಿಟ್ಟಾರೆ ಕಣಪ್ಪ ಇವರು. ನಮ್ಮನ್ನ ಯಾರು ಕಾಪಾಡ್ರಪ್ಪ. ಮುಚ್ಚಮ್ಮ ಬಾಯಿ. ಏನ್ ಟೀನೇಜ್ ಹುಡುಗಿ ನೀನು? ಕರಿಯಮ್ಮ ನಿನ್ನ ಮೊಮ್ಮಗಳು. ಏನು ಆಟ ಆಡ್ತಿದ್ದೀರಾ ನೀವು? ಒಮ್ಮೆ ಬೇಗ ಬೋರಿ, ಇವನ್ನ ಏನೋ ಕೇಳ್ತಾನೆ, ಹೇಳ್ಬೋರಿ. ಅಲ್ಲಪ್ಪ, ಯಾವ ತಂಟೆಗೂ ಹೋಗ್ತಾ ಇರೋ ನನ್ನ ಮೊಮ್ಮಗಳನ್ನ ಕಳ್ಳಿ ಅಂತ ಹೇಳ್ತಾ ಇದೆಯಲ್ಲ. ಪೊಲೀಸಪ್ಪ, ಆ ಗಣೇಶ ನಿನ್ಗೆ ಒಳ್ಳೇದು ಮಾಡ್ತಾನೆ ಹೇಳು. ಮುಚ್ಚು ಬಾಯಿ. ರಿಷಿ ಸರ್ ಎದುರಿಗೆ ಈಟೆಲ್ಲ ನಾಟಕ ಮಾಡ್ತಾಳಲ್ಲ. ನಾನೇ ಅಣ್ಣ ಅವಳು ಹೇಳ್ದಂಗೆ ಅವರಿಂದ ದೂರ ಆಗಲಿಲ್ಲ ಅಂದ್ರೆ ಅವಳು ಏನ್ ಮಾಡಕ್ಕೂ ಹಿಂಜರಿಯಕ್ಕಿಲ್ಲ. ಅಪ್ಪ ಹಿಂಗೆ ಕಮಲಿ ಅವರೇ, ಯಾಕೆ ಕರೆದ್ರು ಹಾಗೆ ಓಡ್ ಬಂದ್ರಿ? ಅದು ಸರ್, ಅಜ್ಜಿ ತಾತ ಹಿಂಗೆ ಊಟ ಕೊಡ್ಬೇಕಿತ್ತು. ಕಮಲಿ ಅವರೇ, ನೀವು ಮಾತು ಬದಲಾಯಿಸ್ತಾರದು ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಅನಿಕಾ ಹೇಳಿದ ನಿಜನಾ? ಆಗಲೇ ಅವಳು ಹೇಳಿದ್ದು ಸುಳ್ಳು ಅಂತ ಹೇಳ್ತಿದ್ರಿ. ಅವಳು ಬಂದಮೇಲೆ ನೀವು ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ. ಏನಾಗ್ತಿದೆ ಅನ್ನೋದನ್ನ ನನಗೂ ಹೇಳಲ್ವಾ? ಈಗೇನು ಹೇಳ್ಬೇಕು ಸರ್ ನಿಮಗೆ? ಅವಳು ಹೇಳಿದ್ನೆ ನಂಬ್ತಿದ್ದೀರಲ್ಲ ಬಿಡಿ, ನಂತವ ಯಾಕೆ ಹೇಳ್ತಿದ್ದೀರಾ? ಅರೆ ಈಗ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ನೀವು? ನೀವು ಬೇಜಾರಲ್ಲಿದ್ದೀರಾ, ಸಮಾಧಾನ ಮಾಡಕ್ಕೆ ಬಂದರೆ ನೀವು ನನ್ನ ಮೇಲೆ ಈ ಥರ ಕೋಪ ಮಾಡ್ಕೋತಿದ್ದೀರಲ್ಲ. ಶುರು ಆಯ್ತು. ಮೆಲ್ಲಗೆ ನಿಮ್ಮಿಬ್ರು ಪ್ರೀತಿನ ಸುಟ್ಟು ಬೇರೆ ಮಾಡುತ್ತೆ. ನೀವು ಹೀಗೆ ಒಂದೊಂದು ಸಲ ಒಂದೊಂದು ಥರ ಆಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತೀನಲ್ಲ, ನಿಮ್ಗೇನೇ ತೊಂದರೆ ಇದ್ರು ಮುಟ್ಬೇಡಿ ಸರ್.
ಬಾರೆ ಬೇಗ. ನೀವು ಹೋಗಿ. ಕಮಲಿ, ನೀನ್ ನನ್ನ ಹತ್ರ ಹೀಗೆ ನಡ್ಕೊಂಡ್ರೆ ಓಕೆ, ಬಟ್ ಋಷಿ ಏನ್ ತಪ್ಪು ಮಾಡ್ದ? ಯಾಕೆ ಕೋಪ ಮಾಡ್ಕೋತಿದೀಯಾ? ಅದನ್ನ ಕೇಳಕ್ ನೀನ್ ಯಾರು? ನಾನಿರೋದೇ ಹಿಂಗೆಯ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಕಮಲಿ ಅವರೇ ನಿಂತ್ಕೊಳ್ಳಿ. ಶಬಾಷ್ ಅನಿಕಾ, ಶಬಾಷ್. ಕಮಲಿ ಅವರೇ, ಕಮಲಿ ಅವರೇ, ಹೇಳದ್ನಲ್ಲ ರಿಷಿ, ಕಮಲಿ ಮೊದ್ಲಿನ ಹಾಗಿಲ್ಲ. ಶಿ ಇಸ್ ಮೆಂಟಲಿ ಅಪ್ಸೆಟ್. ಅಜ್ಜಮ್ಮ, ಮಗಳೇ, ಏನೀ ವ್ಯಕ್ತಿಗಳ ಜೊತೆ ಕಿತ್ತೋಗಿರೋ ಮೀಟಿಂಗು? ನನ್ನನ್ ಯಾಕೆ ಧ್ಯಾನದಿಂದ ಎದ್ದು ಬರೋ ಹಾಗೆ ಡಿಸ್ಟರ್ಬ್ ಮಾಡಿದ್ರಿ? ಇವಳೇನಯ್ಯ ಬೀಬಿ ಇಟ್ಕೊಂಡು ಹಿಂಗೆ ಬಂದಿದ್ದಾಳೆ? ವೆರಿ ಡೌ ಸಾರ್, ಬಾಯ್ ಬಿಡಿಸಿ. ಏ ಅಂಬಿ, ಗಣೇಶ ಎಲ್ಲಿ? ಗಣೇಶ? ಯು ಮೀನ್ ಗೋಲ್ಡನ್ ಸ್ಟಾರ್ ಗಣೇಶ್? ಸದ್ಯಕ್ಕೆ ಗಾಳಿಪಟ 2 ಅಲ್ಲಿ ಬ್ಯುಸಿ ಇರಬೇಕು. ನೋಡ್ದ ಹೊಗ್ರು ಇನ್ನ ರಿಲೀಸೇ ಆಗಿಲ್ಲ ಸರ್, ನಾನು ಹೇಗ್ ನೋಡ್ಲಿ? ಏಯ್ ಬೇಡ, ನನ್ನ ಜೊತೆ ಆಟ ಆಡ್ಬೇಡ. ಬೇಡ ಅನ್ನೋದಕ್ಕೆ ನಾನೇನು ಕೊಡ್ತಿಲ್ಲ ಸರ್. ನೋಡು, ಅಬ್ಬೋ, ಇವಳೇನಪ್ಪ ಇವಳು ಅಜ್ಜಿಗಿಂತ ಬೇಜಾನ್ ಎದುರಾಗ್ತಾವಳೆ. ಪೊಲೀಸವ್ರು ಏನಾದರೂ ಟೆನ್ಷನ್ ಆದರೆ ಅಂಬಿ ಜೊತೆ ನಾನು ಕಂಬಿ ಎಣಿಸ್ಬೇಕಾಯ್ತದೆ. ಅಮ್ಮ, ಅಲ್ಲಿ ಸೆಂಟ್ರಲ್ ಹೋಗಿ ಕಡ್ಡಿ ಎಲ್ಲಾಡ್ಸಂಗೂ ಇಲ್ಲ, ಇಲ್ಲ ತೆಪ್ಪಗೆ ನಿಂತ್ಕೊಳ್ಳೋಂಗೂ ಇಲ್ಲ. ದೇವರೇ, ನೀನೇ ಕಾಪಾಡಬೇಕಪ್ಪ. ವಾ ವಾ ವಾ, ಕದಿಯೋದು ಕದ್ಬಿಟ್ಟೆ. ಏಯ್ ಕಳಿ, ನಮ್ಮ ಹತ್ರನೇ ಚಮ ಕೊಡ್ತಿದೀಯಾ? ಎಷ್ಟು ಜನ ನೋಡಿಲ್ಲ ನಾವು. ನೀನು ಡವ್ ಎಲ್ಲ ನನ್ನ ಹತ್ರ ಬೇಡ. ಮಾಲೆಲ್ಲಿ? ಮಾಲು ಇಲ್ಲಿಂದ ಸೀದಾ ಹೋಗಿ ಲೊಡ್ಡೆ
ಕಡೆ ತಿರ್ಕೊಂಡ್ರೆ ಅಲ್ಲೊಂದು ಮೇನ್ ರೋಡ್ ಸಿಗುತ್ತೆ, ಅಲ್ಲಿಂದ ಅರ್ಧ ಕಿಲೋಮೀಟರ್. ಏನು? ಅದೇ ಸರ್, ಮಾಲು 4A ಮಾಲ್ ಕೇಳಿದ್ರಲ್ಲ ಅದೇ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ಯಾ? ಗಣೇಶ ವಿಗ್ರಹ ಎಲ್ಲಿದೆ ಹೇಳು. ಇನ್ನೂ ಕಮಲಿ ಬರ್ಲಿಲ್ವಲ್ಲ ಅಂತ ನಿಮ್ಮ ತಾತ ಗೊಣಗ್ತಾ ಇದ್ರು. ಇಲ್ಲ ಕಮಲಿ, ಗುಣಕ್ತಾನೂ ಇಲ್ಲ, ಏನಿಲ್ಲ, ಏನೋ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಸರಿ ಸರಿ, ನಾನೇ ಗೊಣಗ್ತಿದ್ದೆ, ಸಾಕಾ? ಕಮಲಿ, ನೀನು ಊಟ ಮಾಡಿದ್ಯೇನಮ್ಮ? ಆಯ್ತು ಅಜ್ಜಿ, ನೀವು ಮಾಡಿ. ಆಹಾ, ಅಡಿಗೆ ಘಮಘಮ ಅನ್ನೋದು ನೋಡಿದ್ರೆ ಮೊಮ್ಮಗಳ ಕೈ ರುಚಿ ಗೊತ್ತಾಗತ್ತೆ. ನೋಡು, ನೀನೇ ಗಣೇಶನ ವಿಗ್ರಹ ಕದ್ಕೊಂಬಂದಿರೋದು ನಮಗೆ ಚೆನ್ನಾಗಿ ಗೊತ್ತು. ನಮಗೆ CCTV ಫುಟೇಜ್ ಸಿಕ್ಕಿದೆ. ಸುಮ್ಮನೆ ವಿಗ್ರಹ ಎಲ್ಲಿದೆ ಅಂತ ಹೇಳ್ಬಿಡು. ನೋವೇ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ? ನಿಮ್ಗೆ CCTV ವಿಡಿಯೋ ಸಿಕ್ಕಿರೋದಕ್ಕೆ ಚಾನ್ಸೇ ಇಲ್ಲ ಅಂದೆ. ಅದ್ ಹೇಗೆ ಹೇಳ್ತೀಯಾ? ಯಾಕಂದ್ರೆ ಆ ಮನೇಲಿ CCTV ಕ್ಯಾಮ್ರಾನೇ ಇರ್ಲಿಲ್ಲ. ಹೌದಲ್ವಾ? ಏನು? ಅದು CCTV ವಿಡಿಯೋ ಇದ್ದಿದ್ರೆ ನೀವು ಪ್ರೂಫ್ ಇಟ್ಕೊಂಡ್ ಬರ್ತಿದ್ರಿ ಅಲ್ವಾ ಸರ್, ಅದಕ್ಕೆ ಹೇಳ್ದೆ. ನಮ್ಮನ್ನೇ ಕೆಣಕ್ ಬೇಡ ಅಂಬಿಕಾ. ಗಣೇಶ ವಿಗ್ರಹ ಎಲ್ಲಿದೆ ಹೇಳು. ओ पुलिस जी, अंबिका नहीं, अंबी बोलो. ನಿನ್ನನ್ನ ಹೀಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ನಿನ್ನನ್ನು ಎತ್ತಾಕೊಂಡು ಹೋಗಿ ಏರೋಪ್ಲೇನ್ ಹತ್ತಿದ್ರೆ ಆಗ ಎಲ್ಲ ಬಾಯ್ ಬಿಡ್ತೀಯಾ. 1 ಲಕ್ಷ ರೂಪಾಯಿ ವಿಗ್ರಹ ಕದ್ಕೊಂಬಂದು ಏನ್ ದಿಮಾಕಲ್ಲಿ ಮಾತಾಡ್ತಾ ಇದೀಯಾ? 1 ಲಕ್ಷ? 1 ಲಕ್ಷ? ಅಜ್ಜಿ, 1 ಲಕ್ಷ ರೂಪಾಯಿ ಮಾಲ್ ತಗೊಂಡೋಗಿ 1,000 ರೂಪಾಯಿ ಬಿಸ್ನೆಸ್ ಮಾಡಿದ್ಯಲ್ಲ. ಏನು ಬಿಸ್ನೆಸ್? ಹಂಗಾರೆ ಕತ್ತಿರೋದು ನೀನೇ ತಾನೇ? ಅಯ್ಯೋ, ಅದು ಬೇರೆನೆ ಬಿಸ್ನೆಸ್. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ಕಳ್ಸ್ಕೊತಾ ಇರಿ. ಅಜ್ಜಿ, ಆ ಸಿದ್ದಪ್ಪಂಗೆ ಮೊದಲು ಫೋನ್ ಮಾಡು. ಮಾಡ್ತೀನಿ, ಮುಚ್ಕೊಂಡು ನಿಂತ್ಕೋ. ಪೊಲೀಸ್ ಅಲ್ಲಿಲ್ಲೇ ಅವನೇ. ಇವಳೇ ಪಕ್ಕ ಕಳಿ, ಇವಳೇ ಕತ್ತಿರೋದು. ಮಗಳಿಗೆ ಚೆಕ್ ಮಾಡ್ರಿ, ವಿಗ್ರಹ ಸಿಗುತ್ತೆ. ಏನಾಯ್ತು ಕಮಲಿ? ಏನಿಲ್ಲ ಅಜ್ಜಿ. ನಿನ್ ಮುಖದಲ್ಲಿ ಸಣ್ಣದಾಗದ ನಗು ಕಾಣ್ಬೇಕು ಅನ್ನೋ ಕಾರಣಕ್ಕೆ ನಾನು ಅನ್ಪೂರ್ಣ ನಮ್ಮ ಸಂಕಟಗಳನ್ನೆಲ್ಲ ಮುಚ್ಚಿಡ್ತಾ ಇದೀವಿ. ಆದ್ರೂ ನೀನು ದುಃಖದಲ್ಲಿ ಇದೆಯಲ್ಲ ಕಮಲಿ. ಯಾಕೆ ತಾತಯ್ಯ, ಊಟ ಮಾಡಿ, ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಮಾಡ್ತೀನಮ್ಮ. ಕಮಲಿ, ರಿಷಿ ಬಂದಿದ್ದಾನಾ? ಹೌದು ತಾತಯ್ಯ, ಬಂದವ್ರೆ. ಹೌದಾ? ಎಲ್ಲಿ ಮತ್ತೆ ಅವ್ನು ಬರ್ಲಿಲ್ವಲ್ಲ? ಅಂದ್ರೆ
ಬಂದರು. ಇವಾಗ ಹೊಂಟೋದ್ರು ಅಜ್ಜಿ. ಏನೋ ಕೆಲಸ ಐತೆ ಅಂತ. ರಿಷಿ ಬಂದು ಹೋದರೂ ಸಹ ನೀನು ಇಷ್ಟೊಂದು ಡಲ್ ಆಗಿದೆಯಲ್ಲ ಕಮಲಿ, ಏನಾಯಿತು? ಕಮಲಿ, ಕಷ್ಟ ನಮಗೆ ಬರೋ ತನಕ ಅದ್ರ ಭಾರ ಅರ್ಥ ಆಗೋದಿಲ್ಲಮ್ಮ. ನಮ್ಮಿಬ್ರಿಗೂ ವಯಸ್ಸಾಯಿತು, ನಮ್ಮ ಜೀವನದ ಕೊನೆ ಹಂತದಲ್ಲಿ ಇದ್ದೀವಿ. ಆದರೆ ನೀನಿನ್ನೂ ಚಿಕ್ಕವಳು, ಬಾಳಿ ಬದುಕಬೇಕಾದವಳು. ನಮ್ಮ ಆಸರೆ ನೀನು ನಗ್ನಗ್ತಾ ಇರೋದನ್ನ ನೋಡೋದಕ್ಕೆ ನಾವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ನೀನೇ ಹೇಗಿದ್ರೆ ಹೇಗಮ್ಮ? ವಯಸ್ಸಾದವ್ರು ನಾವು ಅಷ್ಟು ನಿರೀಕ್ಷೆ ಇಟ್ಕೋಬಾರ್ದ ಕಮಲಿ? ನಮಗೋಸ್ಕರನಾದರೂ ನಿನ್ನ ನಗ್ನಗ್ತಾ ಮೊದಲಿನ ಥರ ಇರಬಾರ್ದಾ? ಅಜ್ಜಿ, ನನಗೇನಾಗೈತೆ ಅಂತ ಹಿಂಗೆ ಹೇಳ್ತಿದ್ದೀರಾ? ನಾನು ಏನೋ ಯೋಚನೆಲಿದ್ದೆ ಹಟ್ಟಯ್ಯ. ನಾನು ಆರಾಮಾಗೇ ಇವ್ನಿ ಅಜ್ಜಿ. ಏಟೇ ಕಷ್ಟಗಳು ಬಂದರೂ ಅದನ್ನ ಮೀರೋ ಧೈರ್ಯನ ನನ್ನ ಅವ್ವ ನನಗೆ ಕೊಟ್ಟೋಗವಳೆ. ನಾನು ಯಾಕೆ ದಿಗ್ಲು ಬೀಳಬೇಕು? ಮೊದಲು ನೀವಿಬ್ರು ಊಟ ಮಾಡಿ. ನಗು ಅನ್ನೋದು ಆತ್ಮದಿಂದ ಬರಬೇಕು. ನೀನು ಹೀಗೆ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಏನೋ ಸಂಕಟ ನಿನ್ನ ಮನಸ್ಸನ್ನು ಕೊರಿತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಮಲಿ. ಆದ್ರೆ ಅದನ್ನ ಹೆಂಗೆ ಹೇಳಿ ಅಜ್ಜಿ? ನಿಮ್ನೆಲ್ಲ ಬಿಟ್ಟೋದ್ರೇನೆ ನೀವು ಸೆನ್ಸಾಗಿರಕ್ಕೆ ಸಾಧ್ಯ ಅಂತ ಅನಿಕ ಹೇಳ್ತಾವಳೆ. ನಿಮ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಚೆಕಪ್ ಮಾಡಕ್ ಹೋಗೋರಿ. ಅಜ್ಜಿ ಚೆಕ್ಕಿಂಗು ಬಂದು ಆಮೇಲೆ ನಾನಿಬ್ರು ಜಗಳ ಆಡೋಣ. ಇಲ್ಲಿ ಇದ್ರೆ ಕಷ್ಟ ಆಗುತ್ತೆ. ಮೊದಲು ನಿನ್ನಿಂದ ಎಸ್ಕೇಪ್ ಆಗ್ಬಿಡು. ಹೆಂಗಿದೆ? ಇಲ್ಲೋ ವಿಗ್ರಹನೇ ಸಿಕ್ತಲ್ವಲ್ಲ? ಹೌದಲ್ವಾ? ಸರಿ ಬಾ. ಹೊರಗಡೆ ಗಣೇಶ ಇಲ್ಲ ಸರ್. ಇವಳನ್ನ ಹಿಂಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ಇವಳು ಕರ್ಕೊಂಡೋಗಿ ಸ್ಟೇಷನಲ್ಲಿ ಏರೋಪ್ಲೇನ್ ಹಚ್ಚಿದ್ರೆ ಆಗ ಗಣೇಶನ ವಿಗ್ರಹ ಇಲ್ಲಿದಂತ ಹೇಳ್ತಾಳೆ. ಕರ್ಕೊಂಡ್ರಿ ಇವಳ. ಹೇಯ್ ಹೇಮ, ನನ್ನ ಮುಖ ನೋಡ್ತಾ ಇದ್ದೀರೋ? ಹಿಡೀಲ ಅವಳನ್ನ. ಗಣೇಶ, ನಮ್ಮ ಅಂಬಿನ ಪೊಲೀಸ್ನವ್ರ ಕೈ ಸಿಕ್ದಂಗ್ ಮಾಡಪ್ಪ. ಹಬ್ಬ, ಇನ್ನೂ ಗ್ರೇಟ್ ಎಸ್ಕೇಪು. ಕಮಲಿ, ಅಯ್ಯೋ ತಾತಯ್ಯ, ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನನಗೇನೂ ಆಗಿಲ್ಲ. ನೀವು ಹಿಂಗೆ ಮಾತಾಡಿದ್ರೆ ನನಗೆ ಸ್ಯಾನೆ ಬೇಸರ ಆಯ್ತೈತೆ. ನೀವಿಬ್ರು ಮೊದಲು ಊಟ ಮಾಡಿ. ನೀವು ಖುಷಿಯಾಗಿದ್ರೆ ನನಗೂ ಖುಷಿನೇಯ. ನೀವಿಬ್ರು ಇರ್ಬೇಕಾದ್ರೆ ನಂಗೆ ಯಾವ ಚಿಂತೆ? ಕುಂತ್ಕೊಳ್ಳಿ, ಇಬ್ರು ಊಟ ಮಾಡಿ. ಕೂತ್ಕೊಳ್ಳಿ ಅಜ್ಜಿ.